ನಾನು ತಿನ್ಸ್ಬೇಕಾ ಇವಾಗೆಲ್ಲ ನೀವೇ ತಿನ್ನಿ ಆಯ್ತಾ. ಫ್ರೆಂಡ್ಸ್, ವಿ ಆರ್ ಹಿಯರ್ ಟುಡೇ at Ciro's Pizzeria, 80 feet road, ಇಂದ್ರಾನಗರಲ್ಲಿ ನಾವೆಲ್ಲರೂ ಇದ್ದೀವಿ. ಆ್ಯಂಡ್ ನನ್ನ ಬರ್ಡೇ ಪ್ರಾರಂಭ ನಾವು ನನ್ನ ಸ್ಪೆಷಲ್ ಮಕ್ಕಳ ಜೊತೆ ಮಾಡ್ತಾಯಿದ್ದೀವಿ. ಇವರು ನವ್ಯ ಅವರು ಅಂತ, ಯುಕ್ತ ಫೌಂಡೇಶನ್ ಫೌಂಡರ್ ಇವರೇ. 20 ಮಕ್ಕಳನ್ನ ತುಂಬ ಅದ್ಭುತವಾಗಿ ನೋಡ್ಕೊಳ್ತಾರೆ. 3-4 ತಿಂಗಳಲ್ಲಿ ಒಂದ್ಸಲ ನನ್ನ ಬ್ರದರ್ ಇವರು ಮುಗೀಸ್ ಅಂತ 3-4 ತಿಂಗಳಲ್ಲಿ ಒಂದ್ಸಲ ನಾನು ಯಾವಾಗಲೂ ಈ ಮಕ್ಕಳನ್ನ ಮೀಟ್ ಮಾಡ್ತೀನಿ. ಆ್ಯಂಡ್ ಟುಡೇ ಈಸ್ ದ್ಯಾಟ್ ಸ್ಪೆಷಲ್ ಡೇ. ನನ್ನ ಬರ್ಡೇ ಬಂದುಬಿಟ್ಟು ನಾನು ಮುಖ್ಯವಾಗಿ ಈ ಮಕ್ಕಳ ಜೊತೆ ಪ್ರಾರಂಭ ಮಾಡೋ ಕಾರಣ ಏನಂದರೆ, ಈ ಮಕ್ಕಳು ನನ್ನ ಮನಸ್ಸಿಗೆ ತುಂಬಾ ಹತ್ತಿರ ಇದ್ದಾರೆ. ವರ್ಷಕ್ಕೆ 3-4 ಸಲ ನನ್ನ ಸಮಯ ತೆಗೆದು ಈ ಮಕ್ಕಳ ಜೊತೆ ನಾನು ಎಲ್ಲರೂ ಒಂದು ಒಳ್ಳೆ ಜಾಗ ಕರ್ಕೊಂಡ್ಬಂದು ಖಂಡಿತ ಟೈಮ್ ಸ್ಪೆಂಡ್ ಮಾಡ್ತೀನಿ. ಲಾಸ್ಟ್ ಟೈಮ್ ಪೊನ್ನುಸ್ವಾಮಿ ಅಂತ ನಾವು ರೆಸ್ಟೋರೆಂಟಿಗೆ ಹೋಗಿದ್ವಿ. ಅದು ತುಂಬ ಒಳ್ಳೆ ಊಟ ಇತ್ತು. ಇಲ್ಲಿ ಸಿರೋಸ್ ಪಿಜ್ಜೇರಿಯಾನಲ್ಲಿ ಸ್ಪೆಷಾಲಿಟಿ ಏನಂದರೆ ಜಂಬೋ ಸೈಜ್ ಪಿಜ್ಜಾ. ಆ್ಯಂಡ್ ಪಿಜ್ಜಾ ಅಂದರೆ ಯಾರಿಗಾದ್ರೂ ಮಕ್ಕಳಲ್ಲಿ ತುಂಬ ಇಷ್ಟ ಆಗುತ್ತೆ. ಸೊ ವಿ ಆರ್ ಹಿಯರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಂಜಾಯ್. ಆ್ಯಂಡ್ ನನ್ನ ಬರ್ಡೇ ಬಂದುಬಿಟ್ಟು ಈ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದು ನನಗೆ ತುಂಬಾ ಪ್ರೆಷಿಯಸ್ ಆಗಿ ಫೀಲ್ ಆಗುತ್ತೆ. ದ್ಯಾನ್ ಸ್ಪೆಂಡಿಂಗ್ ಇಟ್ ವಿತ್ ಮೈ ರಿಲೇಟಿವ್ಸ್, ದ್ಯಾನ್ ಸ್ಪೆಂಡಿಂಗ್ ಇಟ್ ವಿತ್ ಮೈ ಫ್ರೆಂಡ್ಸ್ ಆರ್ PhD ಪೀಪಲ್. ನಾನು ಯಾರಿಗೂ ಬೈತಾ ಇಲ್ಲ ಇಲ್ಲಿ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಅವ್ರವ್ರಿಗೆ ಅವ್ರ ಸೌಲಭ್ಯಗಳಿರುತ್ತೆ. ಈ ಮಕ್ಕಳಿಗೆ ಆ ಸೌಲಭ್ಯ ಇರಲ್ಲ, ಆ ಫೆಸಿಲಿಟಿ, ಆ ಫ್ರೀಡಮ್ ಇರಲ್ಲ ಅವರಿಗೆ ಓಡಾಡ್ಸೋದಕ್ಕೆ. ಯಾರೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಸೊ ನನಗೆ ಈ ಮಕ್ಕಳಿಗೆ ಆಚೆ ಕರ್ಕೊಂಡು ಹೋಗೋದು 3 ಹೊತ್ತು 1000 ಸಲ ತುಂಬ ಒಳ್ಳೆಯದು ಸಾಮಾನ್ಯ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಿಲ್ಲ ಅಂತ ನನಗೆಲ್ಲೋ ಒಂದು ಕಡೆ ಅನಿಸುತ್ತೆ. ಸೊ ವಿ ಆರ್ ಹಿಯರ್, ವಿ ಗೋಯಿಂಗ್ ಟು ಎಂಜಾಯ್. ಅಲ್ಲಿ ನೋಡಿ ಪಿಜ್ಜಾ ಕಾಯ್ತಿದ್ದಾರೆ, ನೋಡಿ. 2 egg noodles, 2 chicken noodles. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನವ್ಯಶ್ರೀ ಎಂ ಅಂತ. ನಾನು ಯುಕ್ತ ಫೌಂಡೇಶನ್ ಸ್ಟಾರ್ಟ್ ಮಾಡಿ 2 years ಕಂಪ್ಲೀಟ್, 3 years ಆಯಿತು. ಇವತ್ತು ನಮ್ಮದು ಸಂಜನಾ ಮ್ಯಾಮ್, ನಮ್ಮ ಸಂಜನಾ ಮ್ಯಾಮ್ ಅಂತ ಹೇಳ್ಕೊಂಡು ಖುಷಿ ಪಡ್ತೀನಿ. ಯಾಕಂದರೆ ಈ ಸಂಸ್ಥೆಗೆ ಅವರು ಏನು ಹೆಲ್ಪ್ ಮಾಡಿದ್ದಾರೆ ಅನ್ನೋಕ್ಕಿಂತ ಎಲ್ಲರಿಗೂ ಕೂಡ ತುಂಬ ಖುಷಿ. ಸಂಜನಾ ಮೇಡಮ್ ಅಂದರೆ ಖುಷಿ. ಎಲ್ಲರೂ ನಮ್ಮ ಮಕ್ಕಳಿಗೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಎಜುಕೇಷನ್ ಕೊಡ್ತಾರೆ. ಎಂಜಾಯ್ಮೆಂಟ್ ಅಂತ ಬಂದಾಗ ಸಂಜನಾ ಮ್ಯಾಮ್ ಮಾತ್ರ ನಮಗೆ ಸಿಗೋದು. ಅಂದರೆ ಅವ್ರು ನಮ್ಗೆ ಯಾವಾಗಲೂ ಅಷ್ಟೇ ನಮ್ಮ ಮಕ್ಳು ಕಂಡ್ರೆ ತುಂಬ ಪ್ರೀತಿ ಅಂದರೆ ಏನಾರ ಔಟಿಂಗ್ ಹೋಗ್ಬೇಕಾದ್ರೆ ನವ್ಯ ಈ ಥರ ಮಕ್ಕಳನ್ನ ಕರ್ಕೊಂಬ, ಇಲ್ಲ ಔಟಿಂಗ್ ಕರ್ಕೊಂಡು ಹೋಗ್ತೀನಿ, ಮಕ್ಕಳನ್ನ ಖುಷಿ ಪಡ್ತಾನ. ಸೊ ಈ ಥರ ಹೇಳ್ತಾರೆ. ಸೊ ನಮ್ಗೆ ತುಂಬ ಖುಷಿ ಅವ್ರ್ಕಂಡ್ರೆ. ಇವತ್ತು ನಮ್ಗೆ ಇನ್ನೂ ತುಂಬ ಹಬ್ಬದ ದಿನ. ಏನಕ್ಕೆ ಅಂದರೆ ಸಂಜನಾ ಮ್ಯಾಮ್ದು ಬರ್ತಡೇ ಇವತ್ತು. ಸೊ ನಮ್ಮೆಲ್ಲ ಮಕ್ಕಳನ್ನು ಕೂಡ ಈ ಪಿಜ್ಜಾ ಹಟ್ಗೆ ಕರ್ಕೊಂಡ್ಬಂದು ಎಲ್ಲರಿಗೂ ಪಿಜ್ಜಾ ತಿನ್ನಿಸಿದ್ದಾರೆ. ಈ ಮಕ್ಕಳು ಆ್ಯಕ್ಚುಲಿ ಏನು ಅನ್ನ ಸಾಂಬಾರು ತಿನ್ಬೋದು, ಚಪಾತಿ ತಿನ್ಬೋದು, ಬಟ್ ಇಂಥ ದೊಡ್ಡ ಹೋಟೆಲಲ್ಲಿ ಬಂದು ಈ ಥರ ಪಿಜ್ಜಾ ತಿನ್ನೋ ಅದೃಷ್ಟ ಯಾರಿಗೂ ಸಿಗಲ್ಲ. ಅದೃಷ್ಟ ನಮ್ಗೆ ಸಿಕ್ಕಿದೆ. ಅದಕ್ಕಿಂತ ಹೆಚ್ಚಾಗಿ ಸಂಜನಾ ಮ್ಯಾಮ್ ನಮಗೆ ಸಿಕ್ಕಿದ್ದಾರೆ. ನಮ್ಮ ಯುಕ್ತ ಫೌಂಡೇಶನ್ಗೆ ಅವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರು ಇವತ್ತು ಅವ್ರಿಗೆ ದೇವರು ಆರೋಗ್ಯ, ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ. ಅವ್ರ ಜನ್ಮ ದಿನ ಏನಾಗುತ್ತೆ ತುಂಬ ಬ್ರೈಟ್ಫುಲ್ ಆಗಲಿ. ಅವ್ರ ಲೈಫಲ್ಲಿ ಅವ್ರು ಏನೋ ಅಂದ್ಕೊಂಡಿದ್ದಾರೋ ಎಲ್ಲನೂ ಸಾಧನೆ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಈ ಯುಕ್ತ ಫೌಂಡೇಶನ್ ಕಡೆಯಿಂದ. ಯಾಕೆ ಅಂದರೆ ಯುಕ್ತ ಫೌಂಡೇಶನ್ ಇರೋಂಥ ಮಕ್ಕಳು ಸೆಮಿ ಆರ್ಫನ್ಸ್ ಮಕ್ಕಳು. ಸೊ ಇವ್ರ ಹೊಟ್ಟೆ ತುಂಬಿದಾಗ, ಇವ್ರ ಮಕ್ಕದಲ್ಲಿ ನಗು ಬಂದಾಗ ಆಟೋಮೆಟಿಕಲ್ಲಿ ಯಾರು ಇದಕ್ಕೆ ಫುಡ್ನ ಸ್ಪಾನ್ಸರ್ ಮಾಡಿರ್ತಾರೋ ಅಥವಾ ಇವ್ರ ಮಕ್ಕದಲ್ಲಿ ನಗು ತಂದಿರ್ತಾರೋ ಅವ್ರ ಲೈಫು ತುಂಬ ಬ್ರೈಟ್ ಆಗಿರುತ್ತೆ ಅನ್ನೋ ನನ್ನ ನಂಬಿಕೆ. ಸಂಜನಾ ಮೇಡಮ್ ಲೈಫು ತುಂಬ ಬ್ರೈಟ್ ಆಗಿರಲಿ, ಅವ್ರಿಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗಲಿ, ಇನ್ನೂ ಚೆನ್ನಾಗಾಗಲಿ ಜೀವನದಲ್ಲಿ ಅವ್ರು ಹಸ್ಕೊಂಡಿರ್ತಾರ ಸಾಧನೆ ಮಾಡಲಿ ಅಂತ ನಾನು ಯುಕ್ತ ಫೌಂಡೇಶನಿಂದ ದೇವ್ರ ಹತ್ರ ಕೇಳ್ಕೊತೀನಿ. ಮತ್ತು ಒಳ್ಳೇದಾಗಲಿ ಸಂಜನಾ ಮ್ಯಾಮ್ಗೆ. ಆಲ್ ದ ಬೆಸ್ಟ್ ಇನ್ ಫ್ಯೂಚರ್ ಮ್ಯಾಮ್. ಇವರೆಲ್ಲ ಸೆಮಿ ಆರ್ಫನ್ ಚಿಲ್ಡ್ರನ್ಸು. ಇಲ್ಲಿ ಬರೋಕ್ಕಿಂತ ಮುಂಚೆ ಈ ಮಕ್ಕಳು ಚಿಂದಿ ಪೇಪರ್ ಹಾಯಕ್ಕೆ ಹೋಗ್ತಾಯಿದ್ರು, ಬೆಗ್ಗಿಂಗ್ ಹೋಗಕ್ಕೆ ಹೋಗ್ತಾಯಿದ್ರು. ಬಟ್ ನಾವು ಇವನ್ನೆಲ್ಲ ಕರ್ಕೊಂಡ್ಬಂದು ಇವರಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ. ನಮ್ಮಲ್ಲಿ ಉಚಿತವಾದ ಊಟ ಮತ್ತು ಉಚಿತವಾದ ಆರೋಗ್ಯ ತಪಾಸಣೆ ಮತ್ತು ಅವ್ರಿಗೆ ಉಚಿತವಾಗಿ ನಾವು ಶಿಕ್ಷಣವನ್ನು ಕೊಡಿಸ್ತಾ ಇದ್ವಿ. ಸೊ ಇದಕ್ಕೆ ತುಂಬ ಜನರಿಗೆ ಡೋನರ್ಸ್ ಹೆಲ್ಪ್ ಮಾಡಿದ್ದಾರೆ. ತುಂಬ 3 ಜನರಿಂದ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು. ಇವತ್ತು 20 ಜನ ಮಕ್ಕಳಿದ್ದಾರೆ. ಸೊ ಹಾಗಾಗಿ ನಮಗೆ ಇಂಥ ಮಕ್ಕಳು ಸಾಕೋದಕ್ಕೆ ನನಗೆ ಇನ್ನೂ ಕೂಡ ಎಲ್ಲರಿಗೂ ಸಪೋರ್ಟು ಖಂಡಿತವಾಗ್ಲೂ ಬೇಕು. ದಯವಿಟ್ಟು ನಮ್ಮ ಯುಕ್ತ ಫೌಂಡೇಶನ್ಗೆ ನೀವು ಹೆಲ್ಪ್ ಮಾಡಿ. ನಮ್ಮ ಮಕ್ಕಳಿಗೆ ಇನ್ನೂ ಒಳ್ಳೆ ಜೀವನ ಕೊಡೋಕ್ಕೆ 20 ಜನ ಇದ್ದಾರೆ. ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ 100% ನಾನು ಇನ್ನೂ 100 ಜನ ಮಕ್ಕಳನ್ನ
ಸಾಕಷ್ಟು ಶಕ್ತಿ ಭಗವಂತ ನನಗೆ ಕೊಡಲಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ, ಯುಕ್ತ ಫೌಂಡೇಶನ್ಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನ್ ಕೊಡಿಸ್ತೀವಲ್ಲ, ಈಗ ಕೊಡಿಸ್ತೀವಿ.